ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ನದಿ ದ್ವೀಪ ಯಾವುದು? ಆಪ್ಷನ್ ಎ ವಿಶಾಖಪಟ್ಟಣ, ಆಪ್ಷನ್ ಬಿ ಶ್ರೀರಂಗಪಟ್ಟಣ, ಆಪ್ಷನ್ ಸಿ ಶಿವನ ಸಮುದ್ರ, ಆಪ್ಷನ್ ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಮತ್ತು ಆಪ್ಷನ್ ಸಿ ಶಿವನ ಸಮುದ್ರ ಕರ್ನಾಟಕದಲ್ಲಿರುವ ನದಿ ದ್ವೀಪವಾಗಿದೆ. ಎರಡನೇ ಪ್ರಶ್ನೆ, ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ? ಆಪ್ಷನ್ ಎ ಕೆಂಪು ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಹಸಿರು ಬಣ್ಣ, ಆಪ್ಷನ್ ಡಿ ನೀಲಿ ಬಣ್ಣ. ಸರಿಯಾದ ಉತ್ತರ ನೀಲಿ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ಎ ಡೆಂಗ್ಯೂ, ಆಪ್ಷನ್ ಬಿ ಜಾಂಡೀಸ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಡೆಂಗ್ಯೂ. ಐದನೇ ಪ್ರಶ್ನೆ, ಡೆಟಾಲ್ ಸೋಪ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಟಾಲ್ ಸೋಪ್ ಇಂಗ್ಲೆಂಡ್ ದೇಶದ ಕಂಪನಿಯಾಗಿದೆ. ಆರನೆಯ ಪ್ರಶ್ನೆ, ದೇಹದಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಸ್ನಾಯುಗಳು ಎಲ್ಲಿವೆ? ಆಪ್ಷನ್ ಎ ಕಣ್ಣುಗಳು, ಆಪ್ಷನ್ ಬಿ ಕೈಗಳು, ಆಪ್ಷನ್ ಸಿ ಬೆನ್ನು, ಆಪ್ಷನ್ ಡಿ ಕಾಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ ದೇಹದಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಸ್ನಾಯುಗಳು ಕಣ್ಣುಗಳಲ್ಲಿವೆ. ಏಳನೇ ಪ್ರಶ್ನೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರವು ಉತ್ತಮವಾಗಿದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಡ್ರೈ ಫ್ರೂಟ್ಸ್, ಆಪ್ಷನ್ ಡಿ ಡಾರ್ಕ್ ಚಾಕೊಲೇಟ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಬಂಗುಡೆ, ಸಾಲ್ಮಾನ್, ಸಾರ್ಡಿಸ್ ಮತ್ತು ಹೆರಿಂಗ್ನಂತಹ ಎಣ್ಣೆಯುಕ್ತ ಮೀನುಗಳು ಒಮೆಗಾ 3 ಕೊಬ್ಬಿನಾಂಶಗಳನ್ನು ಸಮೃದ್ಧವಾಗಿ ಹೊಂದಿದೆ. ಮೆದುಳಿನ ಸುಮಾರು 60% ಕೊಬ್ಬಿನಿಂದ ಕೂಡಿದೆ. ಅದರಲ್ಲಿ ಒಮೆಗಾ 3 ಪ್ರಮುಖ ಭಾಗವಾಗಿದೆ. ಇದು ಮೆದುಳಿನ ಜೀವಕೋಶಗಳ ಬೆಳವಣಿಗೆಗೆ ಮತ್ತು ಅವುಗಳ ನಡುವೆ ಉತ್ತಮ ಸಂವಹನಕ್ಕೆ ಸಹಾಯ ಮಾಡುತ್ತದೆ. ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳಲ್ಲಿ ವಾಲ್ನಟ್, ಬಾದಾಮಿ, ಕುಂಬಳಕಾಯಿ ಬೀಜಗಳು, ಸೂರ್ಯಕಾಂತಿ ಬೀಜಗಳು ಮೆದುಳಿನ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದೆ. ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇವು ಮೆಗ್ನೀಷಿಯಂ, ಸತು, ಕಬ್ಬಿಣ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಸತುವು ಮೆದುಳಿನ ಕಾರ್ಯಕ್ಕೆ ಮತ್ತು ನರಗಳ ಸಂವಹನಕ್ಕೆ ಮುಖ್ಯವಾಗಿದೆ. ಮೊಟ್ಟೆಗಳು ಪ್ರೋಟೀನ್, ವಿಟಮಿನ್ B6, B12, ಫೋಲೇಟ್ ಮತ್ತು ಕೋಲಿನ್ನಂತಹ ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ. ಇದು ಮನಸ್ಥಿತಿ ಮತ್ತು ನೆನಪಿನ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಕೋಕೋ ಮತ್ತು ಡಾರ್ಕ್ ಚಾಕೊಲೇಟ್ನಲ್ಲಿ ಫ್ಲೇವನಾಯ್ಡ್ಗಳು, ಕೆಫಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ಇವು ಮೆದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸಿ ನೆನಪಿನ ಶಕ್ತಿ ಮತ್ತು ಗಮನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕನಿಷ್ಠ 70% ಕೋಕೋ ಇರುವ ಚಾಕೊಲೇಟ್ ಉತ್ತಮವಾಗಿದೆ. ಎಂಟನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ನೆಲ್ಲಿಕಾಯಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ತಿನ್ನುವುದರಿಂದ
ಕೂದಲು ಉದುರುವುದು ನಿಲ್ಲುತ್ತದೆ. 9ನೇ ಪ್ರಶ್ನೆ, ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಪಾರ್ಶ್ವವಾಯು, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಮರೆಗುಳಿತನ. ಸರಿಯಾದ ಉತ್ತರ ಆಪ್ಷನ್ ಡಿ ಮರೆಗುಳಿತನ. 10ನೇ ಪ್ರಶ್ನೆ, ಯಾವ ಪ್ರಾಣಿ ಕಿರುಚಿದರೂ ಕೂಡ ಶಬ್ದ ಬರುವುದಿಲ್ಲ? ಆಪ್ಷನ್ ಎ ಜಿರಾಫೆ, ಆಪ್ಷನ್ ಬಿ ಎಮ್ಮೆ, ಆಪ್ಷನ್ ಸಿ ಕತ್ತೆ, ಆಪ್ಷನ್ ಡಿ ಆಕಳು. ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಫೆ, ಕಿರುಚಿದರೂ ಕೂಡ ಶಬ್ದ ಬರುವುದಿಲ್ಲ. 11ನೇ ಪ್ರಶ್ನೆ, ಮೂತ್ರ ಯಾವ ಬಣ್ಣದಲ್ಲಿದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದಂತೆ? ಆಪ್ಷನ್ ಎ ತಿಳಿ ಕೆಂಪು, ಆಪ್ಷನ್ ಬಿ ಕೇಸರಿ ಬಣ್ಣ, ಆಪ್ಷನ್ ಸಿ ತಿಳಿ ಹಳದಿ ಬಣ್ಣ, ಆಪ್ಷನ್ ಡಿ ಹಳದಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ತಿಳಿ ಹಳದಿ ಬಣ್ಣ. 12ನೇ ಪ್ರಶ್ನೆ, ಶುಗರ್ ಬಾರದಂತೆ ಇರಲು ಯಾವ ತರಕಾರಿಯನ್ನು ತಿನ್ನಬೇಕು? ಆಪ್ಷನ್ ಎ ಆಲೂಗೆಡ್ಡೆ, ಆಪ್ಷನ್ ಬಿ ಹಸಿರು ತರಕಾರಿ, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ತರಕಾರಿ, ಆಪ್ಷನ್ ಸಿ ಹಾಗಲಕಾಯಿ ಮತ್ತು ಆಪ್ಷನ್ ಡಿ ಸೌತೆಕಾಯಿ ತಿನ್ನುವುದರಿಂದ ಶುಗರ್ ಬಾರದಂತೆ ತಡೆಗಟ್ಟಬಹುದು. ಹಸಿರು ತರಕಾರಿಗಳನ್ನು ತಿನ್ನುವುದರಿಂದ ಶುಗರ್ ಬಾರದಂತೆ ತಡೆಗಟ್ಟಬಹುದು. ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ ಇದ್ದು ಫೈಬರ್, ವಿಟಮಿನ್ ಕೆ, ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಇವು ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇನ್ನು ಹಾಗಲಕಾಯಿ ಮಧುಮೇಹ ನಿಯಂತ್ರಣಕ್ಕೆ ಇದು ಅತ್ಯುತ್ತಮ ತರಕಾರಿ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಗುಣಗಳಿವೆ. ಹಾಗಲಕಾಯಿ ರಸವನ್ನು ಸೇವಿಸುವುದು ಕೂಡ ಪ್ರಯೋಜನಕಾರಿಯಾಗಿದೆ. ಸೌತೆಕಾಯಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನಾಂಶವನ್ನು ಹೊಂದಿದೆ. ಇದು ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.